ಆದಿರಂಗ 3 ರಂಗಸ್ ನೋಡಕ್ ಹೋಗ್ತಿದೀವಿ. ಆದಿರಂಗ, ಅಂತ್ಯರಂಗ ಮತ್ತೆ ಮಧ್ಯರಂಗ. ಓಕೆ, ನೋಡುವ. ಬೆಳಿಗ್ಗೆ 4 ಗಂಟೆ ಆಗಿದೆ, ಬಿಡ್ತಾ ಇದೀವಿ. ಫ್ರೆಂಡ್ಸ್ ಜೊತೆ 4:15 ಆಗಿದೆ, ಬಿಡ್ತಾ ಇದೀವಿ. 4:40 ಆಗಿದೆ. ನೋಡುವ ಟ್ರಿಪ್ ಹೆಂಗಿರುತ್ತೆ ಅಂತ. ಸೊ ಲೆಟ್ ಸ್ಟಾರ್ಟ್. ನಮ್ಮ ಕಾರ್ ಟು ಕಮ್. ವಿ ಆರ್ ವೇಟಿಂಗ್ ಫಾರ್ ದ ಕಾರ್. ಲೆಟ್ಸ್ ಸಿ. ಓಕೆ, ಬಾಯ್ ಬಾಯ್. ನಮ್ಮ ಫ್ರೆಂಡ್ಸ್ ಕಾರು ಈಗ ಬಂತು. ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಈ ಧನುರ್ಮಾಸದಲ್ಲಿ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗನ ಒಂದೇ ದಿನದಲ್ಲಿ ನೋಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಜರ್ನಿ ನಾವು ಶ್ರೀರಂಗಪಟ್ಟಣದಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತು ಅಂತ್ಯರಂಗದಲ್ಲಿ ಎಂಡ್ ಮಾಡ್ತೀವಿ. ತುಂಬಾ ರಶ್ ಇದೆ. ನಾವು 4 ಗಂಟೆಗೆ ಅಂದ್ರೆ 4 ಗಂಟೆಗೆ ಬಿಟ್ಟು 5 ಗಂಟೆಗೆ ಬಂದ್ವಿ. ಬಂದು ಇಲ್ಲಿ ಏನೋ ಜಗಳ ಆಡಿ ತುಂಬ ರಶಲ್ಲಿ ಹೆಂಗೋ ನುಗ್ಗಿ ದರ್ಶನ ಮಾಡ್ಕೊಂಡು ಬಂದಿವಿ. ಅಂತಿಂತ ದರ್ಶನ ಚೆನ್ನಾಗಾಯಿತು. ನೆಕ್ಸ್ಟ್ ಈಗ ಹೋಗ್ತಾ ಇದ್ದೀವಿ. ಮಧ್ಯರಂಗಕ್ಕೆ ಬಂದಾಗ ಸುಮಾರು 8:30 ಆಗಿತ್ತು. ಇಲ್ಲಿ ಕೂಡ ತುಂಬ ರಶ್ ಇತ್ತು. ನಾವು ಸಹ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ದರ್ಶನಕ್ಕೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಈಗ ನೆಕ್ಸ್ಟು ಅಂತ್ಯರಂಗಕ್ಕೆ ಜರ್ನಿ ಸ್ಟಾರ್ಟ್ ಮಾಡುವ. ಶಿವನ ಸಮುದ್ರದ ಮಧ್ಯರಂಗನ 10 ಗಂಟೆಗೆ ಬಿಟ್ವಿ. ನಾವು ತಿರ್ಚಿಗೆ ರೀಚ್ ಆಗುವಾಗ 4:30 ಆಗಿತ್ತು. ಈಗ ನಾವು ಟೆಂಪಲ್ ಕಡೆಗೆ ಹೋಗುವ. ಶ್ರೀರಂಗಂ. ನಾವು ಶ್ರೀರಂಗಂ ಬಂದಿದ್ವಿ 4:15. ನಾವು ಮನೆ ಅಲ್ಲಿ ಮಧ್ಯರಂಗ ಬಿಟ್ಟಾಗ ಒಂದು 10 ಆಗಿತ್ತು. 4:15 ಬಂದು ರೀಚ್ ಆದ್ವಿ. ನೋಡಿ, ಈಗ ಒಳಗಡೆ ಎಂಟ್ರಿ ಆಗ್ತಿದ್ವಿ. ನೋಡೋಣ ಒಳಗಡೆ ಹೋಗಿ ಏನಿದೆ ಅಂತ. ಟೆಂಪಲಲ್ಲಿ 2 ಮುಖ್ಯ ದ್ವಾರಗಳಿವೆ. ಒಂದು ನಾರ್ತ್ ಗೇಟು ಮತ್ತು ಸೌತ್ ಗೇಟು. ನಾವು ನಾರ್ತ್ ಗೇಟಿಂದ ಒಳಗಡೆ ಬಂದು ಟೆಂಪಲ್ನ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ವಿ. ಪಾಂಡುರಂಗ ರಂಗ ತೋನಿ ರಂಗ ರಂಗುನಿಯ ರಂಗಿ ರಂಗಲಾಭಂಗ. ಪಾಂಡುರಂಗ ರಂಗ ತೋನಿ ರಂಗ ರಂಗುನಿಯ ರಂಗಿ ರಂगलाभंग. तूच माझी माऊली ग भक्ताची सावली. तूच माझी माऊली. तूच माझी माऊली ग भक्ताची सावली. पावला पाऊली छंद लागला रे तुझा. पांडुरंग रंगातून रंग रंगुनिया